ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಶಿಲ್ಪಾಸ್ ಕಿಚನ್. ಇವತ್ತು ಮನೆಯಲ್ಲಿ ಯಾವ ತರ ಸೋಯಾ ಬಳಸಿ ಸೋಯಾ ಗ್ರೇವಿನ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಇದು ಮಾಡೋದು ಕೂಡ ತುಂಬಾನೇ ಈಸಿ ಇದೆ. ಏನ್ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದಿಲ್ಲ, ಮನೆಗಿರೋ ಸಾಮಾನುಗಳನ್ನ ಬಳಸ್ಕೊಂಡು ಮಾಡಬಹುದು. ಬನ್ನಿ ಯಾವ ತರ ಮಾಡೋದು ಅಂತ ಶುರು ಮಾಡೋಣ. ಮೊದಲಿಗೆ ಇಲ್ಲಿ ಸೋಯಾ ಚಂಕ್ಸ್ ನ ಒಂದು ಬೌಲ್ ಅಷ್ಟು ತಗೊಂಡಿದ್ದೀನಿ. ಇದಕ್ಕೆ ನೀರ್ ಹಾಕಿ ಬಿಸಿ ಮಾಡಕ್ ಇಟ್ಕೊಂತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಒಂದ್ 15 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಮೊದಲಿಗೆ ಇಲ್ಲಿ ಗ್ಯಾಸ್ ಆನ್ ಮಾಡ್ಕೊಂಡು ಬೇಯಕ್ಕೆ ಇಟ್ಕೊಳ್ಳೋಣ ಸೋಯಾನ. ಸೋಯಾ ಬೇಯೋದ್ರೊಳಗಡೆ ಒಂದ್ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಅರ್ಧ ಕಪ್ ಅಷ್ಟು ಕೊಬ್ಬರಿ ತಗೊಂತಾ ಇದ್ದೀನಿ. ಒಂದ್ ಕಪ್ ಅಷ್ಟು ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾ ಇದ್ದೀನಿ. ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಎರಡು ಟೊಮೆಟೊನ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ನಾನು 2 ಹುಳಿ ಟೊಮೆಟೊ ತಗೊಂಡಿದ್ದೀನಿ. 5 ಹಸಿರು ಮೆಣಸಿನ್ಕಾಯಿ ಖಾರಕ್ಕೆ ನಿಮಗೆ ಎಷ್ಟು ಬೇಕು ನೋಡಿ ತಗೊಳ್ಳಿ. ಮತ್ತೆ 1 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಸ್ಪೂನ್ ಅಷ್ಟು ಕೊತ್ತಂಬರಿ ಕಾಳು, 8 ರಿಂದ 9 ಲವಂಗ, 2 ಏಲಕ್ಕಿ, ಕಾಳು ಮೆಣಸು ಒಂದು 6, ಮತ್ತೆ 1 ಇಂಚಷ್ಟು ಚಕ್ಕೆ ತಗೊಂಡಿದ್ದೀನಿ. ಇದು ಎಷ್ಟು ಹಾಕ್ತಾ ಇದ್ದೀನಿ. ಈಗ ಇದನ್ನ ರುಬ್ಕೊಂಬರೋಣ ಬನ್ನಿ. ನೋಡ್ತಿರ್ಬೋದು ಈ ತರ ಬಂದಿದೆ. ಇಷ್ಟು ಸ್ಮೂತ್ ಆಗಿದ್ರೆ ಸಾಕು, ಗ್ರೇವಿ ಚೆನ್ನಾಗಿ ಬರುತ್ತೆ. ಸೋಯಾ ಬೆಂದಿದೆ ನೋಡ್ತಿರ್ಬೋದು. ಈಗ ಇದನ್ನ ಒಂದು ತಟ್ಟೆಯಲ್ಲಿ ತಕೊಂಡ್ಬೇಕು, ಯಾಕಂದ್ರೆ ತಣ್ಣಗಾಗಬೇಕಲ್ವಾ. ಅದಕ್ಕೆ ಒಂದು 5 ನಿಮಿಷ ತಣ್ಣೀರಲ್ಲಿ ಹಾಕಿದ್ರೆ ಅದು ತಣ್ಣಗಾಗುತ್ತೆ, ಅವಾಗೆ ಬಳಸ್ಕೋಬಹುದು. ಅದನ್ನ ನೀರನ್ನ ಹಿಂಡ್ಕೋಬೇಕು ಸೋಯಾ ಅದನ್ನ. ಈಗ ಗ್ರೇವಿ ಒಗ್ಗರಣೆ ಹಾಕೋಣ ಬನ್ನಿ. ಗ್ಯಾಸ್ ಆನ್ ಮಾಡ್ಕೊಂಡು ಒಂದು ಪ್ಯಾನ್ ನ ಬಿಸಿ ಮಾಡಕ್ ಇಟ್ಕೊಂತಾ ಇದ್ದೀನಿ. ಈಗ ಪ್ಯಾನ್ ಬಿಸಿ ಆಗಿದೆ. ಇದಕ್ಕೆ ಈಗ ಒಂದು 3 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಈಗ ಎಣ್ಣೆ ಕಾದಿದೆ. ಇದಕ್ಕೆ ಈಗ ಈರುಳ್ಳಿ ಹಾಕ್ತಾ ಇದ್ದೀನಿ, ಅರ್ಧ ಕಟ್ ಮಾಡಿ. ಈರುಳ್ಳಿ ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು. ನಾನು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹಾಕ್ತಾ ಇದ್ದೀನಿ. ಈರುಳ್ಳಿ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಒಂದು 5 ಮಿನಿಟ್ಸ್ ಫ್ರೈ ಮಾಡ್ಕೋಬೇಕು. ಈಗ ಈರುಳ್ಳಿ ಕಲರ್ ಚೇಂಜ್ ಆಗಿದೆ. ಈಗ ನಾವು ರುಬ್ಬಿರ್ತಕ್ಕಂಥ ಮಸಾಲೆನ ಹಾಕ್ತಾ ಇದ್ದೀನಿ ಅದಕ್ಕೆ. ಮಸಾಲೆ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಳ್ರಿ. ಎಣ್ಣೆಲ್ಲೇ ಫ್ರೈ ಆಗ್ಬೇಕು, ನೀರೇನು ಹಾಕಕ್ ಹೋಗ್ಬೇಡ್ರಿ ಸ್ಟಾರ್ಟಿಂಗ್ಗೆ, ಆಮೇಲೆ ಅಡುಗೆ. ಈಗ ನೋಡ್ತಿರ್ಬೋದು ಮಸಾಲೆ ಎಣ್ಣೆ ಎಲ್ಲ ಬಿಡ್ಕೊಂಡ್ ಬಂದಿದೆ. ಈಗ ಇದಕ್ಕೆ ನಿಮಗೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರ್ ಹಾಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಂತ ಇದ್ದೀನಿ. ನಿಮಗೆ ಎಕ್ಸ್ಟ್ರಾ ಗ್ರೇವಿ ಬೇಕಂದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕೊಳ್ಳಿ, ಸಾಂಬಾರ್ ತರನೂ ಆಗುತ್ತೆ. ನಾನಿಲ್ಲಿ ಚಪಾತಿಗೆ ಮತ್ತೆ ರೊಟ್ಟಿಗೆ ಎದಕ್ಕರಾಗ್ಲಿ ಪೂರಿಗಾಗ್ಲಿ ಎದಕ್ಕಾದ್ರೂ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ನೋಡ್ತಿರ್ಬೋದು ಗ್ರೇವಿ ಎಷ್ಟು ಥಿಕ್ನೆಸ್ ಆಗಿ ಬಂದಿದೆ ಅಂತ. ಚಪಾತಿಗಂತೂ ಒಳ್ಳೆ ಕಾಂಬಿನೇಷನ್ ಅಂತ ನಾನು ಆಗ್ಲೇನೆ ಹೇಳ್ದೆ. ಒಂದ್ ಟೈಮ್ ನೀವು ಮನೇಲಿ ಮಾಡ್ಕೊಂಡು ತಿಂದ್ರಿ ಅಂದ್ರೆ ಮತ್ತೆ ಮತ್ತೆ ತಿನ್ನಕ್ ಹೋಗ್ತೀರಾ. ನಿಮ್ಗೆ ಸೋಯಾ ಬಿಟ್ಟು ಮತ್ತೆ ಯಾವ್ದಾದ್ರು ಬೇರೆ ಮೊಟ್ಟೆ ಆಗಿರ್ಬೋದು, ಇಲ್ಲಾಂದ್ರೆ ಪನ್ನೀರ್ ಆಗಿರ್ಬೋದು, ಅದನ್ನು ಕೂಡ ಇದೇ ತರ ಮಾಡ್ಕೊಂಡು ತಿಂದ್ರೆ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಸೋಯಾ ಬೇಡ ಅನ್ನೋರು
ಪ್ಲೇಟ್ ಮುಚ್ಚಿ 5 ನಿಮಿಷ ಕುದಿಸೋಣ. ನೋಡ್ತಿರ್ಬೋದು ಎಣ್ಣೆ ಎಲ್ಲ ಬಿಡ್ಕೊಂಡ್ ಬಂದಿದೆ ಮಸಾಲೆದು. ಈಗ ಇದಕ್ಕೆ ಸೋಯಾನ ಹಾಕೋಣ. ಸೋಯಾನ ಹಾಕ್ತಾ ಇದ್ದೀನಿ. ಒನ್ ಟೈಮ್ ಮಿಕ್ಸ್ ಮಾಡ್ಕೊಳ್ಳಿ. ಈ ಶ್ರಾವಣದಲ್ಲಿ ಮಟನ್ ಚಿಕನ್ ತಿಂದಿಲ್ದವರಿಗೆ ಇದು ಒಳ್ಳೆ ಡಿಶ್ ಅಂತಾನೆ ಹೇಳ್ಬೋದು. ಅದು ನೆನಪೇ ಆಗಲ್ಲ ಅನ್ಸುತ್ತೆ ಇದು ಮಾಡ್ಕೊಂಡ್ ತಿಂದ್ರೆ. ಸೇಮ್ ಮಟನ್ ಚಿಕನ್ ತಿಂದಂಗೆ ಇರುತ್ತೆ. ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಮೇಲ್ಗಡೆ. ಇನ್ನೊಂದು ಟೈಮ್ ಮಿಕ್ಸ್ ಮಾಡ್ಕೊಂತ ಇದ್ದೀನಿ. ಈಗ ಒಂದು 2 ಮಿನಿಟ್ಸ್ ಬೇಯಕ್ಕಿಡೋಣ. ವಾವ್, ಈಗ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಸೂಪರ್ ಅಂಡ್ ಟೇಸ್ಟಿ ಆದ ಸೋಯಾ ಗ್ರೇವಿ ರೆಡಿ ಆಗಿದೆ. ಬನ್ನಿ ಸರ್ವ್ ಮಾಡ್ಕೊಳ್ಳೋಣ ಸರ್ವಿಂಗ್ ಬೌಲಿಗೆ. ಇದ್ರ ಮೇಲೆ ಈಗ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇದು ಚಪಾತಿಗಾಗಿರ್ಬೋದು, ಅನ್ನಕ್ಕಾಗಿರ್ಬೋದು, ರೊಟ್ಟಿಗಾಗಿರ್ಬೋದು, ಹಾಗೆ ನೀವು ಪೂರಿ ಮಾಡ್ಕೊಂಡ್ ತಿಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಒಳ್ಳೆ ಕಾಂಬಿನೇಷನ್ ಸೋಯಾ ಗ್ರೇವಿ. ನೀವು ಒನ್ ಟೈಮ್ ಮನೇಲಿ ಮಾಡ್ಕೊಂಡ್ ತಿನ್ನಿ, ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಟೇಸ್ಟಿ ಕೂಡ, ಹಾಗೆ ಹೆಲ್ದಿ ಕೂಡಾನೇ ಇರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಶಿಲ್ಪಾಸ್ ಕಿಚನ್ ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.